ಹಿಂದೂ ಪಂಚಾಂಗ ಹಾಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿ ಅಮಾವಾಸ್ಯೆಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಇಂದಿನ ಅಮಾವಾಸ್ಯೆಯನ್ನ ಶನಿ ಅಮಾವಾಸ್ಯೆ ಅಂತ ಕರೆಯಲಾಗ್ತಿದೆ. ಮೇ 16 ಅಂದರೆ ಇವತ್ತಿನ ಶನಿ ಅಮಾವಾಸ್ಯೆ ಬಹಳಷ್ಟು ವಿಶೇಷತೆಗಳನ್ನು ಹೊಂದಿದೆ. ಕರ್ಮ ಫಲದಾತನಾದ ಶನಿದೇವನ ಕೃಪೆ ಪಡೆಯಲು ಹಾಗೂ ಆತನ ವಕ್ರ ದೃಷ್ಟಿಯಿಂದ ಪಾರಾಗಲು ಇವತ್ತು ಅತ್ಯಂತ ಪ್ರಮುಖ ದಿನವಾಗಿದೆ. ಶನಿ ಅಮಾವಾಸ್ಯೆಯು ಗ್ರಹಗಳ ವಿಶೇಷ ಸಂಯೋಜನೆಯಿಂದ ಕೆಲವು ರಾಶಿಗಳ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಲಿದ್ದು, ಮುಖ್ಯವಾಗಿ ತುಲಾ ರಾಶಿ ಸೇರಿದಂತೆ ಒಟ್ಟು 5 ರಾಶಿಗಳ ಜನರಿಗೆ ಕಷ್ಟಕಾಲ ತಂದೊಡ್ಡಲಿದೆ. ಹಾಗಾದರೆ ಯಾವ್ಯಾವ ರಾಶಿಗಳಿಗೆ ಮುನ್ಸೂಚನೆ ಇದೆ? ಇದಕ್ಕೆ ಪರಿಹಾರ ಏನು? ಎಲ್ಲದಕ್ಕೂ ಉತ್ತರ ಈ ಸ್ಟೋರಿಯಲ್ಲಿ ಹೇಳ್ತೀವಿ ನೋಡಿ. ಇಂದಿನ ಶನಿ ಅಮಾವಾಸ್ಯೆಯು ತುಲಾ ರಾಶಿಯವರಿಗೆ ಹಲವು ಸವಾಲುಗಳನ್ನು ತರಲಿದೆ. ಈ ಅವಧಿಯಲ್ಲಿ ಆರ್ಥಿಕ ಮುಗ್ಗಟ್ಟು ಎದುರಾಗುವ ಸಾಧ್ಯತೆ ಹೆಚ್ಚಿರುವುದರಿಂದ ಹಣಕಾಸಿನ ವಹಿವಾಟಿನಲ್ಲಿ ಅತ್ಯಂತ ಎಚ್ಚರಿಕೆ ವಹಿಸುವುದು ಅಗತ್ಯ. ವೃತ್ತಿ ಕ್ಷೇತ್ರದಲ್ಲಿ ಮೇಲಾಧಿಕಾರಿಗಳೊಂದಿಗೆ ಅಥವಾ ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಮಾನಸಿಕ ಒತ್ತಡ ಹಾಗೂ ಅನಗತ್ಯ ಚಿಂತೆಗಳು ನಿಮ್ಮನ್ನು ಕಾಡಲಿದೆ. ವ್ಯಾಪಾರದಲ್ಲಿ ಯಾವುದೇ ಹೊಸ ಒಪ್ಪಂದಗಳನ್ನು ಅಥವಾ ದೊಡ್ಡ ಹೂಡಿಕೆಗಳನ್ನು ಮಾಡಲು ಸೂಕ್ತ ಸಮಯ ಅಲ್ಲ. ಆರೋಗ್ಯದ ವಿಚಾರದಲ್ಲಿಯೂ ಹೆಚ್ಚಿನ ಕಾಳಜಿ ವಹಿಸುವುದು ಅನಿವಾರ್ಯ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ನಿರ್ಲಕ್ಷ್ಯ ಮಾಡಬೇಡಿ. ತುಲಾ ರಾಶಿಯ ಜೊತೆಗೆ ಕರ್ಕಾಟಕ, ವೃಶ್ಚಿಕ, ಮಕರ ಹಾಗೂ ಕುಂಭರಾಶಿಯವರ ಮೇಲೂ ಶನಿ ಅಮಾವಾಸ್ಯೆಯ ನಕಾರಾತ್ಮಕ ಪ್ರಭಾವ ದಟ್ಟವಾಗಿರಲಿದೆ. ಶನಿಯ ಸಾಡೆ ಹಾಗೂ ದಯ್ಯ ಪ್ರಬಾವದಲ್ಲಿರುವಂತಹ ಈ ರಾಶಿಗಳ ಜನ ತಾಳ್ಮೆ ಕಳೆದುಕೊಳ್ಳಬಾರದು. ಕೌಟುಂಬಿಕ ಜೀವನದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕಲಹಗಳು ಏರ್ಪಡಬಹುದು. ಹೀಗಾಗಿ ಮಾತಿನ ಮೇಲೆ ಹಿಡಿತಾ ಇರಲಿ. ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ಅತ್ಯಗತ್ಯ. ನಿಮ್ಮ ಗುಪ್ತ ಶತ್ರುಗಳು ನಿಮ್ಮ ವಿರುದ್ಧ ಪಿತೂರಿ ನಡೆಸುವ ಸಾಧ್ಯತೆ ಇರುವುದರಿಂದ ಕೆಲಸದ ಸ್ಥಳದಲ್ಲಿ ಯಾರನ್ನು ಕುರುಡಾಗಿ ನಂಬಬಾರದು. ಶನಿದೇವರನ್ನ ಕೇವಲ ಶಿಕ್ಷೆ ನೀಡುವ ದೇವರೆಂದು ಭಾವಿಸುವ ಅಗತ್ಯ ಇಲ್ಲ. ಜ್ಯೋತಿಷ್ಯದಲ್ಲಿ ಶನಿಯನ್ನ ಕರ್ಮ ಫಲದಾತ ಅಂತ ಕರೆಯಲಾಗ್ತಾ ಇದೆ. ಅಂದರೆ ನಮ್ಮ ಹಿಂದಿನ ಮತ್ತು ಇಂದಿನ ಒಳಿತು ಕೆಡುಕುಗಳ ಆಧಾರದ ಮೇಲೆ ಆತ ಫಲವನ್ನು ನೀಡುತ್ತಾನೆ. ಆದ್ದರಿಂದ ಈ ಶನಿ ಅಮಾವಾಸ್ಯೆ ಅವಧಿಯಲ್ಲಿ ಸುಳ್ಳು ಹೇಳೋದು, ಮೋಸ ಮಾಡೋದು ಹಾಗೂ ದುರ್ಬಲರಿಗೆ ಹಿಂಸೆ ನೀಡುವುದನ್ನು ತಪ್ಪಿಸಬೇಕು. ಬದಲಾಗಿ ವಯಸ್ಸಾದವರಿಗೆ, ಕಾರ್ಮಿಕರಿಗೆ, ಅಸಹಾಯಕರಿಗೆ ನಿಷ್ಕಲ್ಮಶ ಮನಸ್ಸಿನಿಂದ ಸಹಾಯ ಮಾಡೋದರಿಂದ ಶನಿದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬಹುದು. ಇದರಿಂದ ಮುಂದಿನ ದಿನಗಳಲ್ಲಿ ಇದು ನಿಮಗೆ ಅದ್ಭುತವಾದ ಶುಭ ಫಲಗಳನ್ನು ತಂದುಕೊಡುತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.